ಇವ್ರು ನೋಡಿ ಗೈಸ್, ಕಾರ್ ಎಲ್ಲ ಹಾಕೊಂಡಿದ್ದಾರೆ ನೋಡಿ ಗೈಸ್. ಬರೋರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಿದೆ. ನಮ್ಗೆ ಯಾಕೆ ಹಿಂಗೆ ಅಯ್ಯೋ ಅನ್ನಿಸ್ತಾರೋ ಕೂರ್ಸ್ಕೊಂಡು ಗೊತ್ತಿಲ್ಲ. ವೈಪರು ಇದು ಹೆಡ್ಲೈಟ್ ಅನ್ಸುತ್ತೆ. ಆ ಕಡೆನೇ ಹೆಡ್ಲೈಟು, ಇದು ಹೆಡ್ಲೈಟ್. ನನ್ನ ತಮ್ಮಂದು ಹಿಂಗೆ ಮಾಡಿದ್ದಕ್ಕೆ ಹೆಡ್ಲೈಟ್ ಆನ್ ಆಯಿತು. ಅದು ಆ ಕಡೆ. ಓಕೆ, ಆನ್ ಆಯಿತು ಗೈಸ್, ಆನ್ ಆಯಿತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೋನಿಶಾ ಆಚಾರ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಮಾರ್ನಿಂಗೇ ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸಿ ಆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದರ್ಶನು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಿದ್ದಾನೆ, ಮತ್ತು ಪೂಜೆ ಎಲ್ಲ ಮುಗಿಸಿ ಇವತ್ತು ಆ್ಯಕ್ಚುಲಿ ಒಂದು ಫ್ರ್ಯಾಂಕ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಬನ್ನಿ, ನಾನಿವತ್ತು ನಮ್ಮ ಅಕ್ಕಗೆ ಫ್ರ್ಯಾಂಕ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇದನ್ನು ರೆಡಿ ಮಾಡ್ಕೊಂಡು ಬರೋಣ. ಫಸ್ಟು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗಬಾರ್ದು ಅಂತ CC ಕ್ಯಾಮ್ರಾನು ಆಫ್ ಮಾಡಿಬಿಟ್ಟಿದ್ದೀನಿ. ಏನು ಫ್ರ್ಯಾಂಕ್ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಅರಿಶಿನ ಎಲ್ಲ ಇಟ್ಕೊಂಡು ಜಸ್ಟ್ ಈ ಥರ ಟ್ಯಾಪ್ ಮಾಡ್ಕೋತೀನಿ. ನೆಕ್ಸ್ಟ್ ಇದರಿಂದ ನಾನು ಏನು ಮಾಡ್ತೀನಿ ಅಂತ ವೀಡಿಯೋ ತೋರಿಸ್ತೀನಿ. ಬನ್ನಿ. ಬಂದಿದ್ದಾರೆ, ತುಂಬ ದಿನ ಆದಮೇಲೆ ಸಿಕ್ಕಿದ್ದಾರೆ ನನ್ನ ಬ್ಲಾಗಿಗೆ. ಸ್ವಲ್ಪ ಇವಾಗ ಏನು ಮಾಡೋಣ ಅಂದರೆ, ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತೀನಿ. ಏನು ಆ್ಯಕ್ಟಿವಿಟಿ ಮಾಡ್ತೀರಾ? ಸಾಂಗ್ ಇದೆ, ಸಾಂಗ್. ಯಾವ ಸಾಂಗ್ ಅಲ್ಲ, ಅವರ್ ಫೇವ್ರೆಟ್ ಸಾಂಗ್. ಪ್ರೀತಿ ಕೊಟ್ಟಾಗೋದೆ. ಓಕೆ, ನೆಕ್ಸ್ಟು ನಾನು ಇನ್ನೊಂದು ಟಾಸ್ಕ್ ಇರ್ತೀನಿ. ಏನು ಟಾಸ್ಕ್ ಅಂದರೆ, ನಾರ್ಮಲಾಗಿ ಪಪ್ಪ ಅದನ್ನು ನೀವು ಲಿಪ್ಸ್ನ ಟಚ್ ಮಾಡಿದ್ರೆ ಹೇಳ್ಬೇಕು. ಪಪ್ಪ. ಹಾಂ, ಆಗುತ್ತಾ ಹೇಳಕ್ಕೆ? ಆಗುತ್ತೆ. ಅದೇ ಟಾಸ್ಕ್ ಮಾಡ್ತಾ ನೋಡೋಣ. ನೀವು ಮಾಡಿ, ನಾನು ನಿಮಗೆ ಕೊಡ್ತಿರೋ ಟಾಸ್ಕು. ಹೆಂಗೆ ಆಗುತ್ತೆ? ಹಂಗೆ ಆಗುತ್ತೆ ನೋಡಿ. ಅಪ್ಪ ಅಂತಂದ್ರು ಅದು ಲಿಪ್ಸ್ ಟಚ್ ಆಗುತ್ತೆ. ಅಪ್ಪ ಅಂದರೆ ಅಪ್ಪ ಲಿಪ್ಸ್ ಟಚ್ ಆಗಬಾರ್ದು. ಏನದು ಬೀಜಲ್ಲಿ ಅಸಲ ಜೋರಕ್ಕೆ ಜೋರಿಗೆ ಪಾಪ. ಫ್ರ್ಯಾಂಕ್ ಕಂಪ್ಲೀಟ್ ಆಗಿದೆ. ಫೈನಲಿ ಫ್ರ್ಯಾಂಕ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಶಾಪ್ದೆಲ್ಲ ಮುಗಿಸ್ಕೊಂಡು ಇವಾಗ ಸಲೂನ್ಗೆ ಹೋಗೋಣ ಅಂತ ಬಂದ್ವಿ. ಮತ್ತು ನಾನು ಹೊಸ ಫೋನ್ ತೊಗೊಂಡಿದ್ದೀನಲ್ವಾ, ಅದಕ್ಕೆ ಬ್ಯಾಕ್ ಕೇಸ್ ಹಾಕ್ಸ್ಬೇಕಾಗಿತ್ತು. ಹಾಗಾಗಿ ನಾವಿಬ್ಬರು ಬಂದ್ವಿ ಗೈಸ್. ಇವ್ರು ನೋಡಿ ಗೈಸ್, ಕಾರ್ ಎಲ್ಲ ಹಾಕೊಂಡಿದ್ದಾರೆ ನೋಡಿ ಗೈಸ್. ಬರೋರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಿದೆ. ನಮ್ಗೆ ಯಾಕೆ ಹಿಂಗೆ ಅಯ್ಯೋ ಅನ್ನಿಸ್ತಾರೋ ಕೂರ್ಸ್ಕೊಂಡು ಗೊತ್ತಿಲ್ಲ. ನಮ್ಮನ್ನ ರಿವರ್ಸ್ ತೆಗಿಯೋದು ಬೇಡವಾ? ಕಾರ್ ಹೋಗೋದು ಬೇಡವಾ ಮುಂದಕ್ಕೆ? ಇವಳ್ದು ತಪ್ಪು. ಪಾರ್ಕಿಂಗ್ ಎಲ್ಲೋ ಐತೆ. ಫಸ್ಟ್ ಟೈಮ್ ಬಂದಿದ್ದೀನಿ ನಾನು ಸಲೂನ್ಗೆ, ಕರ್ಕೊಂಬಂದ್ಬಿಟ್ಲು ಸ್ಟ್ರೈಟಾಗಿ. ಇಲ್ಲಿ ನೋಡ್ರೆ ಪಾರ್ಕಿಂಗ್ ಇಲ್ಲ. ಇವಾಗ ಮತ್ತೆ ಯೂಟರ್ನ್ ತಗೊಂಡು ನಾನು ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಇವಳಿಗೋಸ್ಕರ ಎಷ್ಟು ಕಷ್ಟಪಟ್ಕೊಂಡು ನಾನು ಪಾರ್ಕಿಂಗ್ ಹುಡುಕೊಂಡು ಯೂಟರ್ನ್ ತಗೊಂಡು ಹೋಗ್ತಾ ಇದ್ದೀನಿ. ನೋಡ್ರೆ ನನಗೆ ಬ್ಲಾಗ್ ಹಾಕಿ ನನಗೆ ಅಡ್ಡದಿಡ್ಡಿ ಕಾರ್ ನಿಲ್ಸಿದ್ದೀನಿ ಅಂತ ನಾನು ಮರ್ಯಾದೆ ತೆಗಿತಾವಳೆ. ಏನಿಲ್ಲ, ಮೇನ್ ರೋಡಲ್ಲಿ ಆಫ್ ರೋಡ್ ಮಾಡ್ತಿದೀವಿ ನಾವು. ಆಫ್ ರೋಡು ಗಲ 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 ಅಂತಾನೆ.
ಮೇಡಮ್ ಹೆಂಗನಿಸ್ತು ಮೇಡಮ್ ಕಾರು? ನಾಟ್ ಬ್ಯಾಡ್. ಚೆನ್ನಾಗಿದೆ. ನನ್ನ ರೇಂಜಿಗೆ ಇದಲ್ಲ, ಆದರೂ ಓಕೆ. ಅಂದರೂ ಓಕೆನಾ? ಆದರೂ ಓಕೆ. ಅದೇ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಲ್ಯಾಂಡಿಂಗ್ ಮಾತ್ರ ಫುಲ್ ಈಸಿ. ಎರಡು ಕಣ್ಣು ಮುಚ್ಚಿ 2 ಕೈ ಎತ್ಬಿಟ್ರೆ ಫುಲ್ ಲ್ಯಾಂಡಿಂಗ್. ಕರೆಕ್ಟಾಗಿ ಲ್ಯಾಂಡ್ ಆಗುತ್ತೆ. ಕರೆಕ್ಟಾಗಿ ಲ್ಯಾಂಡ್ ಆಗುತ್ತೆ. ಸ್ಟಾರ್ಟ್ ಹೆಂಗೆ ಮಾಡ್ತೀರಾ ಮೇಡಮ್? ಸ್ಟಾರ್ಟ್ ಬಟನ್ ಇಲ್ಲಿದೆ, ಹಾಂ ಆದರೆ ನಮ್ಮ ಹತ್ರ ಕೀ ಇಲ್ಲ, ಯಾಕೆಂದರೆ ಜಸ್ಟ್ ನೋಡೋಕೆ ಬಂದಿದ್ದೀವಿ. ಇಲ್ಲಿ ಕೀ ಹಾಕಿ ಇಲ್ಲಿ ರೈಟ್ ಸೈಡಿಗೆ ಟರ್ನ್ ಮಾಡಿದ್ರೆ ಇಲ್ಲೊಂದು ಲೈಟ್ ಆನ್ ಆಗುತ್ತೆ. ಹಾಂ ಆವಾಗ ಕ್ಲಚ್ನ ಹಿಂಗೆ ಇಟ್ಕೊಂಡು ಹಾಂ ಆಮೇಲೆ ಬ್ರೇಕ್ನ ಬಿಟ್ಟು ಎಕ್ಸ್ಲೇಟರ್ ಸ್ವಲ್ಪ ಮೂವ್ ಮಾಡಿದ್ರೆ ಕಾರ್ ಹೋಗುತ್ತೆ. ಹ್ಯಾಂಡ್ ಬ್ರೇಕ್ ತೆಗಿಯಲ್ಲ, ಫಸ್ಟ್ ಗೇರ್ಗೆ ಹಾಕಲ್ಲ, ತೆಗೆದ್ಬಿಟ್ರೆ ಹೋಗ್ಬಿಡ್ತೈತೆ ಕೊಡು. ತೆಗೆದ್ಬಿಟ್ರೆ ಕ್ಲಚ್ ತೆಗೆದು ಬಿಟ್ಬಿಟ್ರೆ ಹ್ಯಾಂಡ್ ಬ್ರೇಕ್ ತೆಗಿಲಿಲ್ಲ ಅಂದರು, ಫಸ್ಟ್ ಗೇರ್ಗೆ ಹಾಕ್ಲಿಲ್ಲ ಅಂದರು ಹೋಯ್ತಾ. ಕಾರ್ ಡಿಕ್ಕಿ ಗೈಸ್ ಇಲ್ಲಿ ಓಪನ್ ಮಾಡೋದು. ಓಪನ್ ಮಾಡಿದ್ರೆ ಇಷ್ಟಿದೆ ಸ್ಪೇಸು. ಇದೇನು ಟೂಲ್ಸು ಅವರೇ ಕೊಟ್ಟಿದ್ದಾರೆ, ನಂಗೆ ಗೊತ್ತಿರಲಿಲ್ಲ. ಇದೇನು ಟೂಲ್ಸು ಗೊತ್ತಿಲ್ಲ, ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲೂ ಏನಾದರೂ ಇಟ್ಕೋಬೋದು, ಇಲ್ಲಿ ಸ್ಪೀಕರ್ ಕನೆಕ್ಟ್ ಮಾಡ್ಕೋಬೋದು, ಇಲ್ಲೇನಾದರೂ ಲಗೇಜ್ ಇಟ್ಕೋಬೋದು. ಮತ್ತು ಕ್ಲೋಸ್ ಮಾಡಿ ಇಲ್ಲಿ ಪೆಟ್ರೋಲ್ ಹಾಕ್ತಾರೆ. ಗೈಸ್ ಇದೆಲ್ಲ ಫನ್ನಿ ವಿಡಿಯೋ, ಮತ್ತು ನೀವು ಸೀರಿಯಸ್ ಮಾಡ್ಕೋಬೇಡಿ ಆಯಿತಾ? ಜಸ್ಟ್ ಫನ್ನಿ. ಇದು ಪೆಟ್ರೋಲ್ ಅಷ್ಟೇ. ಸೊ ನಮ್ಮ ಸಿಸ್ಟರ್ ಅವರು ಇವಾಗ ಕಾರ್ನ ಎಲ್ಲಿಂದ ಲ್ಯಾಂಡ್ ಮಾಡ್ತಾರೆ, ಅಲ್ಲ ಸಾರಿ ಎಲ್ಲಿಗೆ ಲ್ಯಾಂಡ್, ಓಕೆ ಎಲ್ಲಿಂದ ಎಲ್ಲಿಗೆ ಲ್ಯಾಂಡ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಇಷ್ಟೆಲ್ಲ ಡ್ರೈವಿಂಗ್ ಸ್ಕಿಲ್ಸ್ ಬಗ್ಗೆ ಹೇಳ್ಕೊಟ್ಟಿರೋ ನಮ್ಮ ಎಕ್ಸ್ಪರ್ಟ್ ಮೋನಿಶಾ ಆಚಾರ್ ಅವರು ಈಗ ಲ್ಯಾಂಡ್ ಮಾಡಬೇಕು ಅಂತ ಅಂದರೆ ಅವ್ರು ಇಲ್ಲಿಂದ ಕಾರ್ನ ಮೂವ್ ಮಾಡಿಕೊಂಡು ಇಲ್ಲಿಂದ ಹಿಂಗೆ ಬಂದರೆ ಡೈರೆಕ್ಟಾಗಿ ಇದೊಂದು ಸಣ್ಣ ಗ್ಲಾಸ್ ಇದೆ, ಚಿಕ್ಕ ಗ್ಲಾಸು. ಸೊ ಇದೊಂದು ಸ್ವಲ್ಪ ಎಗರಿಸ್ತಾರೆ ಅಷ್ಟೇ, ಸಿಂಪಲ್ಲು. ಅಲ್ಲೊಂದು ಪಾಪ ಚಿಕ್ಕದು ಒಂದು ಕಾರ್ ಇವಾಗ ತಾನೇ ಪೂಜೆ ಮಾಡಿಸ್ಕೊಂಡು ನೋಡಿ, ಇವಾಗ ತಾನೇ ಎಲ್ಲ ಪೂಜೆ ಮಾಡಿಸಿ ತುಂಬ ಖುಷಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಡ್ರೈವ್ ಮಾಡಿದ್ರೆ ಅಷ್ಟು ದೂರಕ್ಕೆ ಎಗರಿಸ್ಬೋದು, ಇಲ್ಲ ಅಂದರೆ ಇಲ್ಲೆಲ್ಲಾದ್ರೂ ದಬ್ಬಾಕೊಬೋದು. ಬಟ್ ಸ್ಟಿಲ್ ಇವಾಗ ಇಷ್ಟೊತ್ತವರೆಗೂ ಎಕ್ಸ್ಪ್ಲೇನ್ ಮಾಡಿರೋ ಡ್ರೈವಿಂಗ್ ಸ್ಕಿಲ್ಸು ನಮ್ಮ ಮೋನಿಶಾ ಆಚಾರ್ ಅವರು ಇಲ್ಲಿಂದ ತೊಗೊಂಬಂದ್ಬಿಟ್ಟು ಇಲ್ಲಿಂದ ತೊಗೊಂಬಂದು ಜಸ್ಟ್ ಅಲ್ಲಿ ಲ್ಯಾಂಡ್ ಮಾಡ್ತಾಯಿದ್ದಾರೆ. ಎಲ್ಲಿ? ಇಲ್ಲಿ ಅಷ್ಟೇ, ಇಲ್ಲಿಗೆ ತಂದು ಲ್ಯಾಂಡ್ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಾಂದರೆ ಈಗ ಫಸ್ಟ್ ಫ್ಲೋರಲ್ಲ ಗ್ರೌಂಡ್ ಫ್ಲೋರ್ಗೆ. ಇದು ಸ್ಕಿಲ್ಸು. ಯಾರಿಗೆಲ್ಲ ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಮೋನಿಶಾ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಫಸ್ಟ್ ಫ್ಲೋರಿಂದ ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದು ಇಂಡಿಕೇಟರ್ ತಾನೇ ಇದು? ಯಾವುದು ಇದು? ಹಾಂ, ಇದು ಇಂಡಿಕೇಟರು, ಇದು ಹೆಡ್ಲೈಟು. ವೈಪರು ಇದು ಹೆಡ್ಲೈಟ್ ಅನಿಸುತ್ತೆ. ಆ ಕಡೆನೇ ಹೆಡ್ಲೈಟು, ಇದು ಹೆಡ್ಲೈಟ್. ನನ್ನ ತಮ್ಮಂದು ಹಿಂಗೆ ಮಾಡಿದ್ದಕ್ಕೆ ಹೆಡ್ಲೈಟ್ ಆನ್ ಆಯಿತು. ಅದು ಆ ಕಡೆ. ಓಕೆ, ಆನ್ ಆಯಿತು. ಆನ್ ಆಯಿತು. ಇವಾಗ ಡ್ರೈವ್ ಮಾಡ್ಬೋದು. ಆವಾಗಿಂದ ಜಸ್ಟ್ ಟ್ರಯಲು. ಇದು ಇಂಡಿಕೇಟರು, ಇದು ವೈಪರು, ಇದು. ಮೇಡಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ಡ್ರೈವಿಂಗ್ ಕ್ಲಾಸಿಗೆ ಬರೋಕ್ಕೆ ದಯವಿಟ್ಟು ಏನಾದರೂ ಹೇಳಿ, ಎಲ್ಲಿಗೆ ಬರಬೇಕು, ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು? ಪ್ಲಸ್ ನೀವು ಯಾರಾದರೂ ನನ್ನ ಡ್ರೈವಿಂಗ್ ಕ್ಲಾಸಿಗೆ ನೀವು ಬರಬೇಕು ಅಂದರೆ ಸೀರಿಯಸ್ಲಿ ಹೇಳ್ತಿದ್ದೀನಿ, ಮನೆಗಂತೂ ಹೋಗಲ್ಲ. ನೀವು ಯಾವ ಕಾರ್ ತಂದಿರ್ತೀರೋ ಆ ಕಾರಲ್ಲಿ ನೀವು ಮನೆಗಂತೂ ಹೋಗಲ್ಲ, ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಜಸ್ಟ್ ನಾನು ನನ್ನ ಸ್ಕಿಲ್ನ ತೋರಿಸ್ತಾ ಇದ್ದೀನಿ, ನನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಗೈಸ್. ಅದರ ಅರ್ಥ ನನ್ನನ್ನಂತೂ ನೋಡಿ ಈ ಥರ ಡ್ರೈವಿಂಗ್ ಸ್ಕಿಲ್ಸ್ ಕಲಿಬೇಡಿ, ಆರಾಮಾಗಿ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಆರಾಮಾಗಿ ಡ್ರೈವಿಂಗ್ ಕಲ್ತ್ಕೊಳ್ಳಿ. ಈ ಥರ ಒಂದೇ ಸರಿಗೆ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಆರಿಸೋ ಸ್ಕಿಲ್ಸು ಬೇಡ ಅಂತ ದುಸ್ಸಾಹಸಕ್ಕೆ ಯಾರು ಕೈ ಹಾಕ್ಬೇಡಿ ಅನ್ನೋದೇ ಇವರ ಕಂಟೆಂಟ್ನ ಉದ್ದೇಶ. ಇಲ್ಲಿಗೆ ನಮ್ಮ ಕಂಟೆಂಟ್ ಮುಗೀತಾ ಇದೆ. ಏನಾದರೂ ಹೇಳ್ತೀರಾ? ಏನಿಲ್ಲ ಗೈಸ್, ಅಷ್ಟೇ. ಯಾರು ಸೇಫಾಗಿ ಡ್ರೈವ್ ಮಾಡಿ, ಯಾರು ನಂತರ ಡ್ರೈವ್ ಮಾಡಬೇಡಿ. ಅರ್ಧಂಬರ್ಧ ಕಲಿತು ಅಂತೂ ಡ್ರೈವ್ ಮಾಡಲೇಬೇಡಿ ಅಷ್ಟೇ. ಇದು ಶಿಫ್ಟಲ್ಲಿ ಯಾವುದದು ನೀವು ನೋಡಿದ್ದೀವಿ VXI ವೇರಿಯಂಟ್ ಮೇಡಮ್. ಅದರಲ್ಲಿ ಏನಿಲ್ಲ, ನಾರ್ಮಲ್ ಫೀಚರ್ಸ್. ಇದು ನೆಕ್ಸ್ಟ್ ZX ತೊಗೊಂತೀರಾ ನೀವು? ZX. ಅದು ಮೇಡಮ್ ZX ಅಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಇದು ವೈರ್ಲೆಸ್ ಚಾರ್ಜಸ್ ಬರುತ್ತೆ, ರೇರ್ AC ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಸ್ಕ್ರೂಸ್ ಕಂಟ್ರೋಲ್ ಬರುತ್ತೆ. ವೈರ್ಲೆಸ್ ಚಾರ್ಜರ್ ಹೇಗೆ? ಮೇಡಮ್ ಐಫೋನಿಗೆ ಕೂಡ ನಿಮ್ದು ಆಗುತ್ತೆ ಮೇಡಮ್, ಆಟೋಮೆಟಿಕ್.
ಚಾರ್ಜ್ ಇಲ್ಲ ಅಂದರೆ ವೈರ್ ಇಲ್ಲ ಅಂದರೂ ಆಗುತ್ತೆ. ಹೌದು ಎಸ್ ಮೇಡಮ್. ಓಕೆ. ಸಿ ಎನ್ ಜಿ ತೊಗೊತೀರಾ ಪೆಟ್ರೋಲ್ ತೊಗೊತೀರಾ ಮೇಡಮ್? ಬೋತ್, ಎರಡು ಇರಬೇಕಾ? ಆಮೇಲೆ DRL ಲೈಟ್ ಬರುತ್ತೆ. ನೀನು ಬೇಕು ಮೇಡಮ್? ಇದು ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ಮೇಡಮ್. 6 ಏರ್ ಬ್ಯಾಗ್ ಬರುತ್ತೆ. ಓಕೆ. ಸುಜುಕಿ ಕನೆಕ್ಟ್ ಬರುತ್ತೆ. ಎಷ್ಟು ಸೀಟ್ ಇರುತ್ತೆ? 5 ಸೀಟ್ರು. 5 ಸೀಟಿಗೆ ಹೆಂಗೆ 6 ಇದು ಬರುತ್ತೆ? ಫ್ರಂಟಲ್ಲಿ 2 ಬರುತ್ತೆ, ಸೀಟಲ್ಲಿ 2 ಬರುತ್ತೆ, ಪೋಲಲ್ಲಿ 2 ಬರುತ್ತೆ. ಓಕೆ. ಇದು ನೆಕ್ಸ್ಟ್ ವೇರಿಯಂಟು. ಈಗ ನಾನು ವಿಡಿಯೋ ಮಾಡಿದ್ದು ನಾರ್ಮಲು. ಹೌದು, ನೀವು ನೋಡಿದ್ದು VXI ಮೇಡಮ್. VXI. ಹೌದು. ನೆಕ್ಸ್ಟ್ ZXI ಪ್ಲಸ್. ZXI ಪ್ಲಸ್. ಎಸ್. ಓಕೆ. ಓಕೆ ಮೇಡಮ್. ಕಾರ್ ಇವಾಗ ತೋರಿಸ್ತೀರಾ? ಎಸ್ ಮೇಡಮ್. ಇದು ಬ್ರೋಚರ್ ಬಂದು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟು. ಇದರಲ್ಲಿ ನಿಮಗೆ ಫಾಗ್ ಲ್ಯಾಂಪ್ ಬರೋಲ್ಲ. ನೀವು ಟಾಪ್ ಆ್ಯಂಡ್ ಹೋಗ್ತೀನಿ ಅಂದರೆ ಫಾಗ್ ಲ್ಯಾಂಪ್ ಇನ್ಬಿಲ್ಟ್ ಬರುತ್ತೆ. ಪ್ಲಸ್ ಆಮೇಲೆ DRL ಲೈಟ್ ಬರುತ್ತೆ. ನಿಜೆಲ್ಲ ಇದು DRL ಲೈಟ್ ಬರುತ್ತೆ. ನೀವು ಈ ಗಾಡಿಯಲ್ಲಿ DRL ಲೈಟ್ ಬರೋಲ್ಲ. ನೆಕ್ಸ್ಟು ಮ್ಯಾಗ್ವಿಲ್ ಬರೋಲ್ಲ. ನೆಕ್ಸ್ಟ್ ವೇರಿಯಂಟಲ್ಲಿ ಹೋದರೆ ಮ್ಯಾಗ್ವಿಲ್ ಬರುತ್ತೆ. ಆಮೇಲೆ ಆಟೋ ಫೋಲ್ಡ್ ಮಿರರ್ ಬರುತ್ತೆ. ZXI ಇದರಲ್ಲಿ ಬರುತ್ತೆ. ಇದು VXI ವೇರಿಯಂಟು. ನೆಕ್ಸ್ಟ್ ಇನ್ನೊಂದು ಹೋಗ್ತೀನಿ ವೈರ್ಲೆಸ್ ಚಾರ್ಜಸ್ ಬರುತ್ತೆ. ನೆಕ್ಸ್ಟ್ ZXI ಪ್ಲಸ್ಸಲ್ಲಿ ರೇರ್ ಸೀಟಲ್ಲಿ ರೇರ್ AC ಬರುತ್ತೆ. ಸ್ಟಾರ್ಟ್ ಬಟನ್ ಎಕ್ಸ್ಟ್ರಾ ಬರುತ್ತೆ. ಇದು ಬ್ಯಾಕ್ ಹೋಗ್ತದೆ ಅಂದರೆ ನಿಮಗೆ ವೈಫರ್ ಡಿಫಾಗರ್ ಬರುತ್ತೆ. ಆಮೇಲೆ ಬ್ಯಾಕ್ ಕ್ಯಾಮ್ರಾ ಬರುತ್ತೆ. ಇನ್ಬಿಲ್ಟ್ ಬರುತ್ತೆ ಟಾಪಲ್ಲಿ. ಇದರ ಕ್ಯಾಮ್ರಾ ಬರೋದಿಲ್ಲ. ಇದರ ಕ್ಯಾಮ್ರಾ ಬರುತ್ತೆ. ಇದು ಯಾವ ಇದು VXI ಮಿಡ್ ಮಿಡ್ಡಲ್ಲಿ ಕ್ಯಾಮ್ರಾ ಬರೋದಿಲ್ಲ. ಮಿಡ್ಡಲ್ಲೂ ಬರಲ್ಲ. ಓಕೆ. ಮಿಡ್ಡಲ್ಲೂ ಬರಲ್ಲ. ಆಮೇಲೆ ನೆಕ್ಸ್ಟ್ ಸ್ಪೂಸ್ ಕಂಟ್ರೋಲ್ ಬರುತ್ತೆ. ZXI ಸ್ಪೂಸ್ ಕಂಟ್ರೋಲ್ ಬರುತ್ತೆ. ನೀವು ವೈರಲ್ಲಿ ಅದು ಸ್ಪೂಸ್ ಆನ್ ಮಾಡಿ ನಿಮ್ಗೆ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಎಷ್ಟೇ ಬ್ರೇಕಿಂಗ್ ಯೂಸ್ ಮಾಡೋಂಗಿಲ್ಲ, ಅದರಲ್ಲಿ ಯೂಸ್ ಆಗುತ್ತಲ್ಲ. ಇದರಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಬರಲ್ಲ. ಡಿಸ್ಪ್ಲೇ ಚೇಂಜಸ್ ಬರುತ್ತೆ. ಸಿಸ್ಟಮ್ 9 ಇಂಚ್ ಬರುತ್ತೆ. ಅದರಲ್ಲಿ ಟಾಪ್ ಎಂಡಲ್ಲಿ ಲೆದರ್ ಸ್ಟೇರಿಂಗ್ ಬರುತ್ತೆ. ಲೆದರ್ ಸ್ಟೇರಿಂಗ್. ಹೌದು, ಇದು ನಾರ್ಮಲ್ ಸ್ಟೇರಿಂಗ್ ಬರುತ್ತೆ, ಅದು ಲೆದರ್ ಸ್ಟೇರಿಂಗ್ ಬರುತ್ತೆ. ಆಮೇಲೆ ಆಟೋ ಫಾಲ್ಟ್ ಮಿರರ್ ಬರುತ್ತೆ. ಕುತ್ಕೊಂಡು ನೋಡ್ಬೋದಾ? ಕುತ್ಕೊಂಡು ನೋಡಿ. ಈಗ ಸೀಟ್ ಅಡ್ಜಸ್ಟಬಲ್ ಬರಲ್ಲ. ಇದ್ರಲ್ಲಿ ಬರೋದಿಲ್ಲ. ಇದರಲ್ಲಿ ಬರಲ್ಲ. ಅದ್ರಲ್ಲಿ ಸೀಟ್ ಅಡ್ಜಸ್ಟಬಲ್ ಬರುತ್ತೆ. ಸೀಟ್ ಅಡ್ಜಸ್ಟಬಲ್ ಅಂದರೆ ಮೇಲೆ. ಓಕೆ. ಇದು ಬ್ಯಾಕ್ ಮಾತ್ರ ಕೊಟ್ಟಿರ್ತಾರೆ. ಓಕೆ, ಇದು ಬ್ಯಾಕ್ ಇದೆ. ಹೌದು. ಆಮೇಲೆ ಇದರಲ್ಲಿ DRL ಲೈಟ್ ಬರಲ್ಲ. ಏನು DRL ಲೈಟ್ ಅಂದರೆ? ಡೇ ಲೈಟ್. ಓಕೆ. Daytime running lights. ಓಕೆ. ಏನು ಡೌಟ್ಸ್ ಇದನ್ನು? ಅದರಲ್ಲಿ ವೈರ್ಲೆಸ್ ಚಾರ್ಜಸ್ ಬರುತ್ತೆ. ಇದರಲ್ಲಿ ವೈರ್ಲೆಸ್ ಚಾರ್ಜಸ್ ಬರಲ್ಲ. ರೇರ್ AC ಬರುತ್ತೆ. ಸೊ ಟಾಪ್ ಎಂಡ್ ಅಂದರೆ ಎಷ್ಟು ಆಗ್ಬೋದು ಅಮೌಂಟ್? 11,50,000. 11,50,000. ಇವಾಗ ಇದೆ ಎಷ್ಟು? 9,20,000. ಇದು ಮೇಟಿಗೆ 9,20,000 ಇದೆ. ಸೊ ಕಾರ್ ಹೇಗಿದೆ? ಫುಲ್ಲು ಈಗ ಬ್ರೋಚರ್ಸ್ ಕೊಡ್ತೀನಿ. ಇದೆಲ್ಲ ಡೀಟೇಲ್ಸ್ ಇರುತ್ತೆ. ವೇರಿಯಂಟ್ ವೇರಿಯಂಟು CNG ಸಿಗುತ್ತೆ, ಪ್ರಾಬ್ಲಮ್ ಬರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಟೆಂಪಲಿಗೆ ಹೋಗಿದ್ವಿ ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ವಿಡಿಯೋ ಇಷ್ಟ ಆಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ವಾಚ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ನಮ್ಮ